ನಮಸ್ಕಾರ ಸ್ನೇಹಿತರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಮನಿ ಬಗ್ಗೆ ಮಾತಾಡೋಣ ಅಂತ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಲ್ರಿಗೂ ಇಂಪಾರ್ಟೆಂಟ್. ಮನಿ ಯಾರಿಗೆ ಬೇಕಾಗಿಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇಕೇ, ವಯಸ್ಸಾಗಿರೋರ್ಗೂ ಬೇಕೇ ಬೇಕು. ಸತ್ತೋದಾಗ ಏನು ಎತ್ಕೊಂಡು ಹೋಗ್ತಾರ ಅಂತಾರೆ, ಸತ್ತೋದಾಗ ಉಣಕ್ಕೂ ಬೇಕೇ ಬೇಕು. ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಲ್ಲರೂ ದುಡಿಯೋದೇ ಅದಕ್ಕೋಸ್ಕರ. ಫಸ್ಟು ನಾವು ಹಣ ನಮಗೆ ಯಾವ ಮೂಲದಿಂದ ಬರುತ್ತೆ ಅಂತ ತಿಳ್ಕೊಬೇಕು. ಅದು ನಮಗೆ ಪರ್ಮನೆಂಟಾ ಅಥವಾ ಇಲ್ವಾ, ಇದು ತಿಳಿದಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈಗ ಬಾಡಿಗೆದು ಅದಂದರೆ ಅದು ಪರ್ಮನೆಂಟ್ ಆಗಿರುತ್ತೆ. ಒಂದು ಸ್ವಲ್ಪ ದಿವಸ ಖಾಲಿ ಆದರೆ ಮತ್ತೆ ಬರ್ತಾರೆ, ನೋ ಪ್ರಾಬ್ಲಮ್ಮು, ಆ ಥರ ಇರುತ್ತೆ. ಇವಾಗ ಇಂಟ್ರೆಸ್ಟ್ ಕೊಟ್ಟಿದ್ರೆ ಎತ್ಕೊಂಡು ಓಡೋಗ್ಬಿಡ್ತಾರೆ. ಅದೆಲ್ಲ ಪರ್ಮನೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಈ ಥರ ಮೂಲ ಏನನ್ನೋದು ತಿಳ್ಕೊಬೇಕು. ನಮಗೆ ಒಂದು 20,000 ಬರುತ್ತೆ ಅಂತ ಇಟ್ಕೊಳ್ಳಿ. 20,000 ಬಂದರೆ ಅದರಲ್ಲಿ ನಾವು ಮೇನ್ ಏನು ಮಾಡಬೇಕು, ನಮಗೆ ಸೇವಿಂಗ್ಸ್ ಅನ್ನೋದು ಇಡಲೇಬೇಕು. 20,000ಅಲ್ಲಿ 2,000 ಆದರೂ ಪಕ್ಕಕ್ಕೆ ಎತ್ತಿಡಲೇಬೇಕು. ಅದನ್ನ ನೀವು ಗ್ರೋ ಮಾಡ್ಕೊಂಡು ಹೋಗ್ತಾ ಇರಬೇಕು, ಬಿಡಬಾರ್ದು. ಮಿಕ್ಕಿದ್ದು ಈ 18,000ನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಿ. ಏನೇ ಬರಲಿ ಏನೇ ಇರಲಿ 2,000 ಪಕ್ಕಕ್ಕೆ ಎತ್ತಿಡಿ. ಅದೇ ಕೊನೆಗೆ ನೋಡಿ ಎಷ್ಟಾಗಿರುತ್ತೆ ಅಂತ. ಆ ಥರನೂ ಮಾಡ್ಬೋದು. ಈಗ ನಾವು ಲಾಸ್ಟ್ ಇರುತ್ತೆ ನೋಡಿ, ಒಂದು ಅಷ್ಟು ಅಮೌಂಟ್ ಆದಾಗ ಅದನ್ನ ನಾವು ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆ ಇನ್ವೆಸ್ಟ್ ಯಾವ ಥರ ಇರಬೇಕು ಅಂದರೆ ಪಕ್ಕ ನಮಗೆ ರಿಟರ್ನ್ ಬರಬೇಕು. ಈ ಬಡ್ಡಿಗಳ ಥರ ಎಲ್ಲ ಮಾಡಬಾರ್ದು, ಎತ್ಕೊಂಡು ಓಡೋಗೋರ ಥರ. ಬೇಕಾದಷ್ಟು ಮೂಲಗಳಿದೆ. ಏನಾಗ್ತಿದ್ರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬೋದು, ಅದರಿಂದನೂ ಒಂದಷ್ಟು ಅಮೌಂಟ್ ಬರುತ್ತೆ. ಆವಾಗ ಈ ಸೇವಿಂಗ್ಸು ಮಂತ್ಲಿ ಎತ್ತಿಡ್ಬೋದು, ಅಲ್ಲಿಂದನೂ ಸ್ವಲ್ಪ ಅಮೌಂಟ್ ಬರುತ್ತೆ. ಇದು ಸೇರಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಬ್ಯಾಂಕಿಂದ ಬರೋದಾ ಇರೋ ಇಂಟ್ರೆಸ್ಟ್, ಈ ಸೇವಿಂಗ್ಸ್ ಅದು ಒಂದು 5 months ಆದ್ರೆ ಇನ್ನೂ ಸ್ವಲ್ಪ ಆಗಿರುತ್ತೆ. ಆವಾಗ ಅದನ್ನು ತೆಗೆದು ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಬಹುದು. ಸಾಕಷ್ಟು ಇದೆ ಇನ್ವೆಸ್ಟ್ಮೆಂಟ್ಗಳು. ಏನು ಇಲ್ದಿದ್ರೆ ಯೂಟ್ಯೂಬ್ ಮಾಡ್ಬೋದಲ್ವಾ? ಇದರಲ್ಲಿ ಆದ್ರೂ ಇನ್ನು ನಷ್ಟ ಏನು ಇಲ್ವೇ ಇಲ್ವಲ್ಲ. ಇದರಲ್ಲಿ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಮಂತ್ಲಿ ಹಾಕ್ಸ್ಕೊಂಡಿರ್ತೀವಿ. ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಇದರಿಂದನೂ ಮಂತ್ಲಿ ಅರ್ನ್ ಮಾಡ್ಬೋದು. ನಷ್ಟ ಅಂತೂ ಏನು ಇಲ್ವಲ್ಲ. ಈ ಥರ ಪಕ್ಕ ಲಾಸ್ ಆಗದಿರೋದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮತ್ತೆ ಇನ್ನೊಂದು ಅದು ಈ ಥರ ಒಂದು ಮಾಡ್ಬೋದು. ಇನ್ನೊಂದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನಂತ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಮೇಲೆ ನಾವು ಖರ್ಚು ಮಾಡಿಕೊಳ್ಳೋದು. ಈಗ ನಾವು ಇದರಲ್ಲಿ ತುಂಬ ಎಡುಬಿಡ್ತೀವಿ ಬಿಡಿ, ಕ್ಷಣಕ್ಕೂ ಎಡುತ್ತಾನೆ ಇರ್ತೀವಿ. ತುಂಬ ಹುಷಾರಾಗಿರಬೇಕು. ಈಗ ಒಂದು ಏನಕ್ಕೆ ಹೋಲಿಸ್ಬೋದು ಅಂದರೆ ಚಾಕ್ಲೇಟು, ಫ್ರೂಟ್ಸು, ಯಾವುದು ಬೆಸ್ಟು? ಯಾವುದ್ರ ಮೇಲೆ ನಾವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಫ್ರೂಟ್ಸ್ ಮೇಲೆ ತಾನೆ. ಈಗ ನಾವು ಚಾಕ್ಲೇಟ್ ತಿಂದು ಹೆಲ್ತ್ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಎಷ್ಟು ಖರ್ಚು ಮಾಡಬೇಕು? ಅದ್ರ ಬದಲು ಒಂದು ಆ್ಯಪಲ್ ತೆಗೆದುಕೊಂಡು ತಿನ್ನಿ. ಅದರಿಂದ ನಮ್ಗೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ, ಎಷ್ಟು ಆರೋಗ್ಯವಾಗಿರ್ತೀವಿ, ಇನ್ನೂ ಕೆಲಸ ಜಾಸ್ತಿ ಮಾಡ್ಬೋದು. ಇದು ತುಂಬ ಹುಷಾರಾಗಿರಬೇಕು. ಸೇವಿಂಗ್ಸ್ ಅನ್ನೋದು ದಿನೇ ಹೆಚ್ಚಿಸ್ತಾ ಹೋಗ್ಬೇಕು. ಅದರಲ್ಲಿ ನಾವು ಹಿಂದಕ್ಕೆ ಬೀಳಬಾರ್ದು.
ಸ್ವಲ್ಪ ದಿವಸ ಆದಮೇಲೆ ತುಂಬ ಜನ ಮರ್ತು ಬಿಡ್ತಾರೆ, ಇಲ್ಲ ಹಾಕಿರೋದನ್ನ ಎತ್ತಿ ಖರ್ಚು ಮಾಡಿಬಿಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಬಾರದು. ಅದನ್ನೇ ನಾವು ಎತ್ತಿ ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಮಾಡ್ತಾ ಇರಬೇಕು. ನಮಗೆ ಕಷ್ಟ ಬರುತ್ತೆ ಅಲ್ವಾ ಮೇಡಮ್, ನಾವೇನು ಮಾಡಬೇಕು ಅಂದರೆ ಸರ್ ಎಷ್ಟೊಂದು ದಾರಿಗಳಿದೆ ಸರ್. ಅದನ್ನ ದಾಟ್ಕೊಂಡು ಎಷ್ಟೋ ಐಡಿಯಾಗಳಿದೆ. ನಿಮಗೆ ಯಾವ ಥರ ಕಷ್ಟ ಇರೋದೆ ಅದು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಈಗ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಬೋದು. ನಾವು ಈಗ ಸಡನ್ನಾಗಿ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರ್ತಾರೆ, ಅವಾಗ ಎಷ್ಟು ಅಮೌಂಟ್ ಖರ್ಚು ಮಾಡಬೇಕಾಗುತ್ತೆ. ಅದೇ ಬದಲು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಎಷ್ಟು ಅಮೌಂಟ್ ಮಿಕ್ಕುತ್ತೆ. ಮತ್ತು ಈ ಬಡವರಾದರೆ ರೇಷನ್ ಕಾರ್ಡ್ ಮಾಡಿಸ್ಬೇಕು. ಅವ್ರಿಗೆ ಎಷ್ಟು ಅನುಕೂಲ ಇರುತ್ತೆ ರೇಷನ್ ಕಾರ್ಡ್. ಹಾಸ್ಪಿಟ್ಲಿಗೆ ಹೋದ್ರೆ ಟ್ರೀಟ್ಮೆಂಟ್ಗೆ ಕಮ್ಮಿ ಖರ್ಚು. ಅವ್ರಿಗೆ ಫುಡ್ಡು 2000 ರೂಪೀಸ್ ಸಿಗುತ್ತೆ, ಕರೆಂಟ್ ಬಿಲ್ಲು. ಇವ್ರಿಗೆ ಈ ಥರ ಇರುತ್ತೆ. ಶ್ರೀಮಂತರಿಗಾದ್ರೆ ಇನ್ಸೂರೆನ್ಸ್ ಬಡವರು ಮಾಡಿಸ್ಕೊಬೋದು, ಶ್ರೀಮಂತರು ಮಾಡಿಸ್ಕೊಬೋದು. ಮತ್ತೆ ಇದನ್ನ ನಾವು ಗೋಲ್ಡ್ ಮೇಲೆ ಕೂಡ ಇನ್ವೆಸ್ಟ್, ಸಪೋಸ್ ನಾವು ಎತ್ಕೊಂಡು ಓಡೋಗ್ಬಿಡ್ತಾರೆ, ಆ ಥರ ಆಗ್ಬಿಡುತ್ತೆ, ಈ ಥರ ಆಗ್ಬಿಡುತ್ತೆ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ನಾವು ಇವಾಗ ಹೋಗಿ ತೆಗೆದುಕೊಂಡ್ರೆ ವೇಸ್ಟಿಂಗ್ ಚಾರ್ಜು ಅದು ಇದು ಹಾಕಿ ಜಾಸ್ತಿ ಹಾಕ್ತಾರೆ. ಮತ್ತೆ ನಾವು ಎತ್ಕೊಂಡೋಗಿ ಅದನ್ನ ಮಾರಿದ್ರೆ ಕಮ್ಮಿ ರೇಟಿಗೆ ಕೊಡ್ತಾರೆ ಅನ್ನೋ ಬದಲು ಬ್ಯಾಂಕಲ್ಲಿ ಮಾಡಿ. ಗೋಲ್ಡ್ ಬ್ಯಾಂಕಲ್ಲಿದೆ, ತೆಗೆದುಕೊಳ್ಳಿ. ಇವಾಗಿನ ರೇಟ್ ಏನಿದೆಯೋ ಅದು ಕೊಡ್ತಾರೆ. ಬಟ್ ಗೋಲ್ಡ್ ಕೊಡೋದಿಲ್ಲ ಕೈಗೆ, ನಾವು ಇನ್ವೆಸ್ಟ್ ಮಾಡಿರೋದು ಕೊಡ್ತಾರೆ. ಒಂದು ತಿಂಗಳಾದ್ಮೇಲೆ ಹೋಗಿ ಅದೇ ಎಷ್ಟೊಂದು ಬೆಳೆದಿರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಸುವರ್ಣ ಗೋಲ್ಡ್ ಲೋನ್ ಅಲ್ಲ, ಸುವರ್ಣ ಗೋಲ್ಡ್ ಅಂತ ಏನೋ ಸ್ಕೀಮ್ ಇದೆ. ಅದು ಸ್ವರ್ಣ ಸ್ಕೀಮ್ ಏನೋ ಒಂದಿದೆ. ಬೆಳೆಯೋರು 20,000 ಇದ್ರೂ ಬೆಳೀತಾರೆ, 10,000 ಇದ್ರೂ ಬೆಳೀತಾರೆ. ಹೆಂಗೆ ಬೆಳಿಬೇಕು ಅನ್ನೋದು ನಾವು ಫಸ್ಟೇ ಪ್ರಿಪೇರ್ ಮಾಡಿ ಪ್ಲ್ಯಾನ್ ಮಾಡ್ಕೊಬೇಕು, ಮಾಡಿಕೊಂಡು ಹೋಗ್ತಾ ಇರಬೇಕು. ನಂದೇ ಹೇಳ್ತೀನಿ ಎಕ್ಸಾಂಪಲ್. ನನಗೆ 10,000, 5,000, 10,000, 20,000. ನಾನು ಅದರಲ್ಲೂ ಒಂದಿಷ್ಟು ಎತ್ತಿಕ್ಕಿ ನಾನು ಇವಾಗ ನನಗೆ ಯಾರ ಅವಶ್ಯಕತೆನೂ ಇಲ್ಲ. ನಾನು ಬೆಳೆದಿದ್ದೀನಿ. ನನ್ನ ಕೈ ಕೆಳಗಡೆ ತಿನ್ನೋರಿದ್ದಾರೆ. ನಮಗೆ ತಲೆ ಇರಬೇಕು, ತಲೆ ಓಡಿಸ್ಬೇಕು. ನಮ್ಮನ್ನು ಎಷ್ಟು ಜನ ತುಳಿದ್ರೂ ಏನೇ ಮಾಡಿದ್ರು ನಮಗೆ ಇದಿದ್ರೆ ಯಾರು ಏನೇ ಮಾಡಿದ್ರು ನಾವು ಬೆಳಿತೀವಿ. ಅವ್ರು ತುಳಿತಾ ಅವರೇ ಹೋಗ್ತಾರೆ ಹಾಳಾಗಿ. ನಾವು ಬೆಳೀತಾ ಹೋಗ್ತೀವಿ.